ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಕೈಗೊಂಡಂಥ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಸರ್ ಅವರೇ, ಸಮಯದ ಅಭಾವ ಎಲ್ಲರನ್ನೂ ಹೆಸರು ತಗೊಳ್ಳೋದಕ್ಕಿಂತ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ, ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ನಾನು 800 ಕಿಲೋಮೀಟರ್ದಿಂದ ಬಂದಿದ್ದೀನಿ. ನಾವು ಮಹಾರಾಷ್ಟ್ರ ಬಾರ್ಡರ್. ನಾನು 5 ಬಾರಿ MLA ಆದ್ರೂ ಈ ಸಾರಿಗೆ ಸಂಸ್ಥೆಯಲ್ಲಿ ಇದ್ದಂಥ ತೊಂದರೆಗಳು, ಅಡೆಅಡಚಣೆಗಳು, ನೌಕರರ ಕಷ್ಟ ಸುಖಗಳು ನನಗೆ ಗೊತ್ತಿರಲಿಲ್ಲ. ಯಾವಾಗ ನಾನು 8 ತಿಂಗಳ ಹಿಂದೆ ಫೆಬ್ರವರಿಯಲ್ಲಿ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ಒಂದು ಅಧ್ಯಕ್ಷ ಸ್ಥಾನದ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಸಾಕಷ್ಟು ಒಂದು ಅನುಭವವನ್ನು, ಕೈ ಅನುಭವಗಳನ್ನು, ಹೆಚ್ಚಾಗಿ ನೌಕರರ ಒಂದು ಗಂಭೀರತೆ, ಅವರ ಪರಿಸ್ಥಿತಿಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀನಿ. ಇಡೀ ರಾಜ್ಯದಲ್ಲಿ ಈ ನೌಕರರ ಎಷ್ಟೋ ಸಂಸ್ಥೆಗಳಲ್ಲಿ ಈ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿರುವಂಥ ನೌಕರರಿಗೆ ಇರುವಂಥ ತೊಂದರೆಗಳು ಯಾವ ಮತ್ತೆ ಇಲಾಖೆಯಲ್ಲಿಯೂ ಇಲ್ಲ ಅಂತೇಳಿ ನನ್ನ ಭಾವನೆ. ಇಷ್ಟ ಕಷ್ಟಪಡುವುದು ಎಲ್ಲ ರಾಜ್ಯದ ನೌಕರಸ್ಥರು AC ರೂಮ್ದಲ್ಲಿ ಕೂತು, ಟೇಬಲ್ ಕುರ್ಚಿ ಮೇಲೆ ಕೂತು ಕೆಲಸ ಮಾಡ್ತಿದ್ದಾರೆ ಹೊರತು ಹಳ್ಳಿಯಲ್ಲಿ ಹೋಗಿ ರಸ್ತೆಗಳು ಸರಿ ಇರೋದಲ್ಲ. ಅಂಥ ಪರಿಸ್ಥಿತಿಯಲ್ಲಿ 8 ಗಂಟೆ ಬಸ್ಗಳನ್ನ ಓಡಿಸಿ ಆ ಹಳ್ಳಿಯಲ್ಲೇ ಜನ ಅವರಿಗೆ ಏನೇನು ಹೇಳ್ತಾರೋ, ಏನು ಮಾತಾಡ್ತಾರೋ ಆ ಕಂಡಕ್ಟರ್ಗೆ ಗೊತ್ತೂ ಆಗೋದಲ್ಲ. ಅವರು ಕೂಡ ಹೋರಾಟವನ್ನು ಮಾಡಿ 8 ಗಂಟೆ ಅವರು ವ್ಯವಸ್ಥಿತವಾಗಿ ತಮ್ಮ ಮನೆಗೆ ಬಂದರೆ ಇದೇ ಒಂದು ದೊಡ್ಡ ಸಾಧನೆ. ಒಂದು ನನಗೆ ಬಂದಂಥ ಅನುಭವ, ನೀವು ಎಲ್ಲರೂ ಒಕ್ಕಟ್ಟಾಗಿದ್ರೆ, ನೌಕರರಸ್ತು ಎಲ್ಲರೂ ಒಕ್ಕಟ್ಟಾಗಿದ್ರೆ ದೇವನು ಒಲಿತಾನೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಬೇಕಾದೈತಿ. ಕೆಲವ ನೌಕರಲ್ಲಿ ವ್ಯತ್ಯಾಸಗಳನ್ನು ಕಂಡಿದ್ದೀನಿ ನಾನು. ಅದು ಆಗಬಾರದು. ಒಬ್ಬರು ಕಾಲಿ ಒಬ್ಬರು ಎಳೆದು, ನಾವು ದೇವರು ನಮಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾನೆ. ಇವತ್ತು ನಿರುದ್ಯೋಗ ಸಮಸ್ಯೆ ಇಷ್ಟೆಲ್ಲ ಇದ್ದಾಗ ನಾವು ಪಾರದರ್ಶಕವಾಗಿ ಅಲ್ಲಿ ನಮ್ಮ ಡ್ಯೂಟಿಯನ್ನು ನಾವು ಮಾಡ್ತಾ ಹೋದಿದ್ರೆ ಇವತ್ತು ಸಂಸ್ಥೆ ಏಳಿಗೆ ಕಾಣಲಿಕ್ಕೆ ಕೇವಲ ಶಾಸಕರು, ಮಂತ್ರಿಗಳು ಅಲ್ಲ, ಅಧಿಕಾರಿಗಳಲ್ಲ, ಇಲ್ಲಿರುವಂಥ ಎಲ್ಲ ನೌಕರರಸ್ಥರು ನೀವು ಪಾರದರ್ಶಕವಾಗಿ ದುಡಿದ್ರೇ ಆ ಸಂಸ್ಥೆ ಬೆಳಿಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಿಮ್ಮಲ್ಲಿರುವಂಥ ವೈಮನಸ್ಸುಗಳು ಬಿಟ್ಟು ನೀವು ಒಕ್ಕಟ್ಟಾಗಿ ಕೆಲಸ ಮಾಡಬೇಕು. ಎಷ್ಟೋ ಜನ ಸಸ್ಪೆಂಡ್ ಆಗೋದು, ಎಷ್ಟೋ ಜನ ಡಿಸ್ಮಿಸ್ ಆಗೋದು, ಕೋರ್ಟಿಗೆ ಹೋಗೋದು, ಆಮೇಲೆ ಒಬ್ಬರ ಮೇಲೆ ಒಬ್ಬರು ಕೇಸ್ಗಳನ್ನು ಹಾಕ್ಕೊಳ್ಳೋದು, ಇವೆಲ್ಲ ನಾನು 8 ತಿಂಗಳಲ್ಲಿ ಕಂಡಿದ್ದೀನಿ. ಬಹಳ ನೋವಿನಿಂದ ನಾ ಈ ಮಾತನ್ನು ಹೇಳ್ತಾ ಇದ್ದೀನಿ. ದಯಮಾಡಿ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರು. ಜಾತಿ, ಮತ, ಪಂಥ ಇದೆಲ್ಲ ಬೇಡ. ಇದು ಜಾತಿಯ ವ್ಯವಸ್ಥೆಗಳು ನಮ್ಮಲ್ಲಿ ಭಾರತ ದೇಶದಲ್ಲಿ ಒಂದು ಕ್ಯಾನ್ಸರ್ ರೋಗದಂತೆ ಹರಡಿದೆ. ಭಾಷೆ, ಜಾತಿ ಇದು ಹೋಗಲಾಡಿಸಿ ನಾವು ಬದುಕೋಣ, ಬೇರೆಯವರು ಬದುಕಲಿಕ್ಕೆ ಅನುವು ಮಾಡಿಕೊಡೋಣ.
ಎಲ್ಲರೂ ಬದುಕಿ, ಎಲ್ಲರೂ ಶಾಂತಿಯಿಂದ ಬದುಕಿ, ಎಲ್ಲರೂ ಕೊನೆಗಳಿಗೆವರೆಗೆ ಪ್ರೀತಿಯಿಂದ ಇದ್ದು ಸಾಯೋಣ ಅನ್ನುವಂಥಲ್ಲಿ ಯಾವಾಗ ನಮ್ಮಲ್ಲಿ ಬರ್ತಿದೆ ಆವಾಗ ನಾವು ಮನುಷ್ಯರು. ಮತ್ತು ನಿಮ್ಮ ಸಮಸ್ಯೆಗಳನ್ನು ನಾವು ಸಹಿತ ನಿಮ್ಮನ್ನು ಯಾವಾಗ ನಾವು ಅವರು ಮನುಷ್ಯರ ಅಧಿಕಾರಿಗಳಿರಲಿ, ಕೆಲವು ಕೆಟ್ಟ ಘಟನೆಗಳು ಅದೆಲ್ಲ ಹೇಳಕ್ಕೆ ಹೋಗಲ್ಲ. ಅದು ಹೇಳಬೇಕಾದ್ರೆ ಇನ್ನೂ ನಾನು 2-3 ಗಂಟೆ ಮಾತಾಡಬೇಕಾದೈತಿ, ಸಮಯ ಭಾಳ ಇಲ್ಲ. ನಮ್ಮ ಅಧಿಕಾರಿಗಳು ನಾವು ಎಲ್ಲರೂ ಅವರೂ ಒಂದು ಮನುಷ್ಯರಿದ್ದಾರು, ನೌಕರರು ಮನುಷ್ಯರ ಹತ್ರ ಯಾವಾಗ ತಿಳ್ಕೊಂಡು ನಿಮಗೆ ಸ್ಪಂದನೆ ಮಾಡ್ತೀವಿ ಅವಾಗ ಸಮಸ್ಯೆಗಳ ಬಗೆಹರಲಿಕ್ಕೆ ಸಾಧ್ಯತೆ. ಏನಾಗಿದೆ, ಒಂದು ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ ನಾನು. ಒಂದು ಕುಟುಂಬ, ಗಂಡ ಹೆಂಡತಿ ಮತ್ತು ಒಬ್ಬ ಮೈದನ, ನಮ್ಮ ಉತ್ತರ ಕರ್ನಾಟಕ ಭಾಷೆ ಅರ್ಥ ಆಗ್ತಿದೆಯಲ್ಲ ನಿಮಗೆ? ಹೋಗ್ತಾ ಇದ್ರು ಬಸ್ನಲ್ಲಿ, ಆ ಹೆಣ್ಮಗಳೇ ಫ್ರೀ ಟಿಕೆಟ್ ತಗೊಂಡಳು. ಅವರು 2 ಮಂದಿ, ತಮ್ಮ ಮತ್ತು ಅಣ್ಣ, 17 ರೂಪಾಯಿದು 34 ರೂಪಾಯಿದು ಟಿಕೆಟ್ ತಗೊಂಡ್ರು. ಅವ ತಮ್ಮ ಮತ್ತು ಅಣ್ಣ ಇಬ್ಬರು ಒಂದು ಜಾಗದಾಗ, ಸಾರಿ ಗಂಡ ಹೆಂಡತಿ ಇಬ್ಬರು ಒಂದು ಜಾಗದಾಗ ಇಳಿಬೇಕಾಗಿತ್ತು, ಅವ ತಮ್ಮ ಮುಂದೆ ಹೋಗ್ಬೇಕಾಗಿತ್ತು. ಆ 3 ಟಿಕೆಟ್ ತಗೊಂಡದ್ದು ಆ ತಮ್ಮನ ಕೈಯಾಗ ಫ್ರೀ ಇದ್ದದ್ದು ಟಿಕೆಟ್, ಹೆಣ್ಮಕ್ಳ ಟಿಕೆಟ್ ಕೊಟ್ಟು 2 ಟಿಕೆಟ್ ತೊಗೊಂಡು ಇಳ್ದ. ಮುಂದೆ ಹೋಗಿ ಅಲ್ಲಿ ಚಕ್ರ ಬಂದಾಗ ಅವರಲ್ಲಿ ನೀನು ಫ್ರೀ ಟಿಕೆಟ್ ಕೊಟ್ಟಿದ್ದೇಳಿ, ಆ ಕಂಡಕ್ಟರ್ನ ಸಸ್ಪೆಂಡ್ ಮಾಡಿದರು. ತಪ್ಪ್ಯಾರ್ದು? ಓಕೆ. ಆಮೇಲೆ ಮೊನ್ನೊಂದು ಸಿಟಿ ಹೊಡೆದ್ರು ಅವರು ಬಸ್ ನಿಲ್ಲಿಸಲಿಕ್ಕೆ. ಇನ್ನೂ ಒಂದು 100 ಕಿಲೋಮೀಟರ್ ಬಸ್ ಸ್ಟ್ಯಾಂಡ್ ಇದೆ, 150 ಕಿಲೋಮೀಟರ್ ಇರಬೇಕು. ನಾನು ಘಟನೆಯಲ್ಲಿ ಹೋಗಿ ನನ್ನ ಮತಕ್ಷೇತ್ರದಲ್ಲೇ ಆದದ್ದು. ಒಂದು ಹೆಣ್ಮಗಳು ಇನ್ನೂ ಈ ಸಿಟಿ ಹೊಡೆದ್ಬಿಡ್ಲೆ ಬಸ್ ನಿಲ್ಲಿಸ್ಲಿಕ್ಕೆ, ಅದೇನು ಮೆಟ್ರೋ ಅಲ್ಲ, ಅದು ಸ್ವಲ್ಪ ಮುಂದೆ ಹೋಗೋದ್ರೊಳಗೆ ಒಬ್ಬ ಹೆಣ್ಮಗಳು ಇಳಿದಳು, ಅವಳು ವಯಸ್ಸಾಗಿತ್ತು, ಬಿದ್ದಳು, ತೀರ್ಕೊಂಡು ಬಿಟ್ಲಾಕಿ. ಅವಾಗ ನಮ್ಮ ಡ್ರೈವರ ಅಲ್ಲಿ ಆಕ್ಸಿಡೆಂಟ್ ಮಾಡಿದ ತಿಳಿದು ಅವನು ಸಸ್ಪೆಂಡ್ ಮಾಡಿದರು. ನಮ್ಮ ನೌಕರರನ್ನ ರಕ್ಷಣೆ ಮಾಡೋರು ಯಾರು? ನಾವು. ಅದು ಸಾಧಕ ಬಾಧಕಗಳನ್ನು ನೋಡ್ಬೇಕಲ್ಲ. ಎಷ್ಟೋ ಈಗ ನಮ್ಮ ವಕೀಲರು ಹೇಳಿದ್ರು, ಇದೆ ಈಗ 2,000-3,000 ಜನರನ್ನು ಸತ್ಯಾಗ್ರಹ ಸಂದರ್ಭದಲ್ಲಿ ನಾವು ಡಿಸ್ಮಿಸ್ ಮಾಡಿದ್ದೀವಿ, ನಾವು ಅವ್ರನ್ನ ಕೆಲಸದಿಂದ ತೆಗೆದುಹಾಕಿದ್ದೀವಿ. ಮಕ್ಕಳು ಕೂಸು ಅಳುವ ಸಂದರ್ಭದಾಗ ಮಾತ್ರ ತನ್ನ ಎದೆ ಹಾಲನ್ನು ಕುಡಿಸ್ತಾಳಲ್ಲ. ಇವರು ಬೇಡಿಕೆಗಳ ಇರಲಿಸಲಿಕ್ಕೆ ಅವ್ರ ನೌಕರಿಯಿಂದ ತೆಗೆದು ಹೋಗದಂಥ ಉದಾಹರಣೆಗಳು ನಾನೇನು ಕೇಳಿಲ್ಲ ಎಲ್ಲಿಯೂ. ತಮ್ಮ ಬೇಡಿಕೆಗಳನ್ನ ಏರ್ಪಡಿಸ್, ಅದು ಅವರು ಸ್ಟ್ರೈಕ್ ಮಾಡಿದರು, ಜನರಿಗೆ ತೊಂದರೆ ಆಯಿತು, ಅವ್ರಿಗೆ ನೋಟಿಸ್ ಕೊಟ್ರಿ, ಆ ನೋಟಿಸ್ಗೂ ಸ್ಪಂದನೆ ಮಾಡಲಿಲ್ಲ, ಆಮೇಲೆ ಅವ್ರನ್ನ ಡಿಸ್ಮಿಸ್ ಮಾಡಿದ್ರಿ. ಆದರೆ ಅವರ ಬೇಡಿಕೆ ಸಲುವಾಗಿ ಅವರು ಹೋರಾಟವನ್ನು ಮಾಡಿದ್ರು ಹೊರತು ಯಾವ ಉದ್ದೇಶಕ್ಕಾಗಿ ಅಲ್ಲ. ನನ್ನ ವಿನಂತಿ, ಏನು ನೀವು ಆ ಪಾಪ ನೌಕರ, ಒಂದು ಮನುಷ್ಯನ ಹಿಂದೆ ಅವನ ಕುಟುಂಬ ಸಫರ್ ಆಗ್ತಿದೆ ಸರ್. ಆ ಮನುಷ್ಯ ಒಬ್ಬನೇ ಸಫರ್ ಆಗಲ್ಲ. ಯಾವನ್ನ ನೌಕರಿ ಬ್ಯಾಂಕ್ ತೆಗೆದುಕೋದಿಲ್ಲ, ಅವನ ಮನೆಯಲ್ಲಿ ಕುಟುಂಬ, ತಾಯಿ ತಂದೆ ಹೆಂಡರು ಮಕ್ಕಳು ಎಲ್ಲರೂ ರಸ್ತೆಗಿಳಿದು ಬಂದು ಭಿಕ್ಷೆ ಬೀಳುವಂಥ ಪರಿಸ್ಥಿತಿ ಬರ್ತಿದೆ. ಅದಕ್ಕಾಗಿ ಏನು ನಾವು ಮಾನವೀಯ ದೃಷ್ಟಿಕೋನದಿಂದ ಅವ್ರನ್ನೇನು ನಾವು ಡಿಸ್ಮಿಸ್ ಮಾಡಿದ್ದೀವಿ ಮತ್ತು ಏನೇ ಅವ್ರನ್ನ ಇದು ಮಾಡಿ ಅವ್ರನ್ನ ಇಮಿಡಿಯೇಟ್ ಕೆಲಸಕ್ಕೆ ತಗೋಬೇಕು ಅನ್ನೋಂಥ ವಿನಂತಿಯನ್ನು ನಿಮ್ಮಲ್ಲಿ ನಾವು ಮಾಡ್ತಾ ಇದ್ದೀವಿ. ಎರಡನೇದು, ನಾವೀಗ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 1600 ಜನರನ್ನು ನಾವು ಈಗ ರಿಕ್ರೂಟ್ಮೆಂಟ್ ಮಾಡಬೇಕಂತೇಳಿ ಒಂದಿದೆ. ಒಂದು ವರ್ಷದಿಂದ ಅದು ವೆರಿಫಿಕೇಷನು ಮತ್ತೀಗ ಟೆಸ್ಟಿಂಗ್ ಮಾಡಬೇಕಾದ್ರೆ ಟ್ರ್ಯಾಕ್ ಒಂದೇ ಇದೆ ಸರ್. ಒಂದೇ ಟ್ರ್ಯಾಕ್ ಮಾಡಿ 20,000 ಮಂದಿಯನ್ನು ಅಲ್ಲಿ ಟೆಸ್ಟ್ ಮಾಡಲಿಕ್ಕೆ ಆಗೋದಲ್ಲ ಒಂದು ದಿವಸಿಗೆ. ಬೇರೆ ಬೇರೆ ಟ್ರ್ಯಾಕ್ಗಳು ನಮಗೆ ಕೊಟ್ಟು, ಯಾಕಂದರೆ ನಾವು ಅವ್ರನ್ನ ಕಾಲ್ಫಾರ್ಮ್ ಮಾಡಿ 19ದಾಗ ಕಾಲ್ಫಾರ್ಮ್ ಮಾಡಿದ್ದೀವಿ. ಅದು ಕೊರೋನಾದಿಂದ ಈಗ ಅದನ್ನು ತಗೋತಾ ಇದ್ದೀವಿ. ಇನ್ನೂ ಒಂದು 2 ವರ್ಷ ಆದ್ರೆ ಅದನ್ನು ಇಮಿಡಿಯೇಟ್ ನಾವು ಅವ್ರಿಗೆ ಪರೀಕ್ಷೆಗಳನ್ನ ಮಾಡಿ ಅವ್ರಿಗೆ ಆರ್ಡರ್ ಕೊಟ್ಟರೆ ಅವರೆಲ್ಲ ಒಂದು ಉದ್ಯೋಗಕ್ಕೆ ಹತ್ತಾರೆ ಅನ್ನುವಂಥ ವ್ಯವಸ್ಥೆಗಳು ತುರ್ತಾಗಿ ಆಗಬೇಕು. ಸಮಸ್ಯೆಗಳು ಸಾವಿರಾರು, ನಾವು ಇತ್ಯರ್ಥ ಮಾಡೋದು ಬಟ್ ಮೇಲೆ ಅನಿಸುವಟ್ಟು.
ಸಾವಿರಾರು ಸಮಸ್ಯೆಗಳಿದಾವೆ ನಮ್ಮದೆಲ್ಲ. ನಮ್ಮ ನೌಕರಸ್ಥರು ವಾಯವ್ಯ ಕರ್ನಾಟಕದಲ್ಲಿರಲಿ, ಎಲ್ಲ KSRTCಯಲ್ಲಿ, BBMPಯಲ್ಲಿರಲಿ, ಮತ್ತು ಎಲ್ಲರೂ ನೀವು ಒಂದು ಮಂತ್ರಿ ಹತ್ತಿರ ಮತ್ತು ನಮ್ಮ ಹತ್ತಿರ 90% ಜನ ಬರೋದು ಟ್ರಾನ್ಸ್ಫರ್ ಸಲುವಾಗಿ. ನನಗೆ ಅಲ್ಲಿ ಸರಿ ಆಗ್ತಾ ಇಲ್ಲರಿ, ಇಲ್ಲಿ ಕೊಡ್ರಿ, ಇಲ್ಲಿ ಕೊಡ್ರಿ. ಅದಕ್ಕೆ ಸಂಸ್ಥೆಗೆ, ಮಂತ್ರಿಗಳಿಗೂ ತೊಂದರೆ ಆದೈತಿ, ನಮಗೂ ತೊಂದರೆ ಆದೈತಿ. ಒಂದು ವ್ಯವಸ್ಥೆ 3 ವರ್ಷ ಆಗಿಲ್ಲ, 2 ವರ್ಷ. ಅದಕ್ಕೆ ತಾವೆಲ್ಲ ಸಹಕರಿಸ್ಬೇಕು. ಮತ್ತೊಂದೇನಿದೆ, ಆ ಗುಲ್ಬರ್ಗ, ಬಿಜಾಪುರ, ಕೆಲವು ಆ ಕಡೆ ಇದ್ದಂಥ ಜನ ನಮ್ಮಲ್ಲಿ ವಾಯವ್ಯ ಕರ್ನಾಟಕದಲ್ಲಿ ನೌಕರರಿಸಿದಾರು. ಅವ್ರು ಸರ್ ಎಲ್ಲರೂ ಬಾಗಲಕೋಟೆ ಬಿಡದಾರ. ಯಾಕಂದ್ರೆ ಅವ್ರ ಊರು ಸಮೀಪ ಆದಿದ್ದಲ್ಲಿ ತಿಳಿದು. ಆಮೇಲೆ ಮಾಡಲಿಲ್ಲ ಅಂದರೆ ನಮ್ಮ ಮೇಲೆ ಹರಿಹಾಯ್ತಾ ಇದ್ದೀರಿ ನೀವು. ಅದಕ್ಕೆ ಸಹಕಾರ ಮಾಡಬೇಕು ನಮಗೆಲ್ಲ. ಆಮೇಲೆ ಅಲ್ಲಿ ಎಲ್ಲರೂ ಅಲ್ಲೇ ಹಾಕಿದ್ವಿ ಅಂದ್ರೆ ಇಲ್ಲಿ ಯಾರು ಕೆಲಸ ಮಾಡೋರು? ಇವು ತೊಂದರೆಗಳಿಗೆ ನೀವು ಸಹಕರಿಸ್ಬೇಕು. ನಾವು ನೀವು ಒಟ್ಟಿಗೆ ಕೂಡಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿದ್ವಾದ್ರೆ ನಮ್ಮ ಪೇಮೆಂಟು ಸರಿಯಾದ ಸಮಯದಲ್ಲಿ ಆದಿದೆ. ನಮ್ಮ ಸಂಸ್ಥೆ ಲಾಭದಾಯಕ ಬಂದಾಗ ಮಾತ್ರ ನಾವು ನಿಮಗೆ ಇವತ್ತು ನೀವು ಹೇಳ್ತಾರೆ ಮೆಡಿಕಲ್ಸ್ ಫೆಸಿಲಿಟೀಸ್ ನಮಗೆ ಕೊಡ್ರಿ, ಆಕ್ಸಿಡೆಂಟ್ ಆದಲ್ಲಿ ಇಮಿಡಿಯೇಟ್ ನಮಗೆ ಹೆಚ್ಚಿಗೆ ದುಡ್ಡು ಕೊಡ್ರಿ. ಈಗ ಹೇಳಿದ್ರಲ್ಲ ನಮ್ಮ ಪ್ರೊಫೆಸರ್ ಅವರು, ಎಷ್ಟೋ ತೊಂದರೆ, ಒಂದು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಮೊಳಕಾಲು ನೋವು ಬರ್ತಾ ಇದೆ, ಪ್ಯಾರಲೈಸ್ ಆಗ್ತಾ ಇದ್ದಾವೆ. ಇದು ನಾನು ಒಪ್ಕೋತೇನೆ. ಅದಕ್ಕಾಗಿ ಆ ಸೌಲಭ್ಯಗಳನ್ನು ನಾವು ಕೊಡಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ಸಮಸ್ಯೆಗಳನ್ನು ನೀವು ಸರ್ಕಾರ ನೌಕರಸ್ಥ ಸಂಬಳಕ್ಕೆ ನಮಗೂ ಅನುವು ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದೀರಿ. ಕೆಲವು ಅಡೆಯಡಚಣೆಗಳಿಂದ ಅದು ಇವತ್ತು ತೊಂದರೆ ಒಳಗಾಗಿದೆ. ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಲ್ಲ, ಮತ್ತೊಂದು ಸಭೆಯಲ್ಲಿ ನಾನೆಲ್ಲ ವಿವರವಾಗಿ ಮಾತಾಡ್ತೀನಿ. ಅದಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ನಿಮ್ಮ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗ್ತೀವಿ. ಏನೇ ತೊಂದರೆ ಬಂದ್ರೂ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ನನ್ನನ್ನು ಕರೆಸಿ ಸತ್ಕರಿಸಿ ಕೆಲವು ವಿಚಾರಗಳನ್ನು ಅನುವು ಮಾಡಿಕೊಟ್ಟಂಥ ಎಲ್ಲ ನಿಯೋಜಕರಲ್ಲಿ ಮತ್ತು ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗಣ್ಯಮಾನ್ಯರಲ್ಲಿ, ಸಚಿವರಲ್ಲಿ, ಎಲ್ಲರಲ್ಲಿ ವಂದಿಸಿ ನನ್ನೆರಡು ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಭರಮಗೌಡ ರಾಜು ಕಾಗೇಸರ್ ರವರು ಎಲ್ಲರನ್ನ ಉದ್ದೇಶಿಸಿ ಸವಿವರವಾಗಿ ಎಲ್ಲ ವಿಷಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಮಾನ್ಯ ಭರಮಗೌಡ ಸರ್ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಧನ್ಯವಾದವನ್ನು ಸಲ್ಲಿಸ್ತೇವೆ. ಕಾರ್ಯಕ್ರಮದ ಒಂದು ಹಂತವನ್ನು ಮುಗಿಸಿ ಮತ್ತೊಂದು ಹಂತದಲ್ಲಿದ್ದೇವೆ. ಅದು ನಿಮ್ಮೆಲ್ಲರ ನಿರೀಕ್ಷೆಯ ಹಂತ. ನಿಮ್ಮೆಲ್ಲರ ಪ್ರಶ್ನೆಗಳು, ಸವಾಲುಗಳು, ನೋವುಗಳು, ಮನವಿಗಳು ಏನಿದೆ ಅವೆಲ್ಲವನ್ನು ತುಂಬಿದ ಕೊಡ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ಸಮಾಧಾನ ಮನಸ್ಥಿತಿಯಲ್ಲಿ ನಮ್ಮ ಕಾರ್ಮಿಕರ ಹಿತೈಷಿಗಳಾಗಿ ಏನು ಪರಿಹಾರ ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಕಾಯುವಿಕೆಗೆ ಉತ್ತರವಾಗಿ ಮಾನ್ಯ ಸಚಿವರನ್ನು ಬರಮಾಡಿಕೊಂಡು ಅವರಿಂದ ನಿಮ್ಮ ಮಾತುಕತೆಯನ್ನು ಪೂರೈಸಿಕೊಳ್ಳುವಂತಹ ಸಮಯ ಎಲ್ಲರ ಸಮ್ಮುಖದಲ್ಲಿ ಇದೀಗ ಮಾನ್ಯ ಜನಪ್ರಿಯ ನಾಯಕರು, ಗೌರವಾನ್ವಿತ ಸಾರಿಗೆ ಸಚಿವರು. ಈ ನಿಗಮ ಟಿವಿ ಅನ್ನೋದು ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಆದಷ್ಟು ಶೀಘ್ರದಲ್ಲಿ ಮತ್ತು ಎಲ್ಲ ವಿಚಾರಗಳು ತಮ್ಮ ಮುಂದೆ ಇಡಕ್ಕೆ ಅಂತಾನೆ ಈ ನಿಗಮ ಚಾನೆಲ್ನ ಪ್ರಾರಂಭ ಮಾಡಿದ್ದಾರೆ. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ವಿನಂತಿಸ್ಕೊಳ್ಳೋದೇನೆಂದರೆ, ಈ ಏನು ನಿಗಮ ಟಿವಿಯ ಚಾನೆಲ್ನ ಲಿಂಕನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ.